ಲೀನಿಯರ್ ಡೇಟಾ ಸ್ಟ್ರಕ್ಚರಲ್ಲಿ ಅರೇಸ್ ಕಾನ್ಸೆಪ್ಟನ್ನು ನೋಡಿದ್ರಿ, ಸ್ಟ್ಯಾಕ್ಸ್ ನೋಡಿದ್ರಿ, ಕ್ಯೂಸ್ ನೋಡಿದ್ರಿ. ಸೊ ಈಗ ಇನ್ನೊಂದು ನಾನ್ ಪ್ರಿಮಿಟಿವ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅನ್ನು ನೋಡೋಣ. ದಟ್ ಈಸ್ ಕಾಲ್ಡ್ ಆಸ್ ಅ ಲಿಂಕ್ಡ್ ಲಿಸ್ಟ್. ಓಕೆ, ಸೊ ಈಗ ಇದು ಲೀನಿಯರ್ ಅಂತ ಹೇಳ್ತಾ ಇದೀವಿ. ಈ ಎಲ್ಲಾ ಡೇಟಾ ಸ್ಟ್ರಕ್ಚರು ಲೀನಿಯರ್ ಅಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ಅರೇ, ಸ್ಟ್ಯಾಕ್ಸ್, ಕ್ಯೂಸು, ಲಿಂಕ್ಡ್ ಲಿಸ್ಟಿಗೆ ಮೆಮೊರಿ ಯಾವ ತರ ಅರೇಂಜ್ ಆಗಿರುತ್ತೆ ಅಂತ ಹೇಳಿದ್ರೆ ಲೀನಿಯರ್ ಫ್ಯಾಷನ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಸೊ ಏನು ಲೀನಿಯರ್ ಅಂತ ಹೇಳಿದ್ರೆ ಒಂದ್ರ ಪಕ್ಕ ಒಂದು ಅಥವಾ ಮೇಲೆ ಕೆಳಗಡೆ. ಸೊ ಯಾವ ತರ ಬೇಕಾದ್ರೂ ಮೆಮೊರಿ ಅಲೋಕೇಟ್ ಆಗಿರಬಹುದು, ರೋ ವೈಸ್ ಇರಬಹುದು ಅಥವಾ ಕಾಲಮ್ ವೈಸ್ ಇರಬಹುದು. ಬಟ್ ಮೆಮೊರಿ ಏನಾಗಿರುತ್ತೆ, ಮೆಮೊರಿ ಅಲೋಕೇಶನ್ ಏನಿರುತ್ತೆ ಪಕ್ಕ ಪಕ್ಕನೇ ಇರುತ್ತೆ. ಸೊ ಏನದು ಪಕ್ಕ ಪಕ್ಕ ಅಂತ ಹೇಳಿದ್ರೆ ಲೀನಿಯರ್ ಅಂತಂದ್ರೆ ಏನು, ಅಡ್ಜಸೆಂಟ್ ಅಂತ ಹೇಳಿದ್ರೇನು. ಫಾರ್ ಎಕ್ಸಾಂಪಲ್ ನೋಡಿ, 100 ಇದೆ. ಸೊ ನೆಕ್ಸ್ಟ್ ಲೊಕೇಶನ್ ಏನ್ ಬಂದಿದೆ 101, ನೆಕ್ಸ್ಟ್ 2, 3, 4. ಇದನ್ನ ಲೀನಿಯರ್ ಅಂತ ಹೇಳೋದು. ಸೊ ಇಲ್ಲಿ 100 ಬಂದ್ಬಿಟ್ಟು ಆಮೇಲೆ 500, ಆಮೇಲೆ ಮತ್ತೆ 250, ಆಮೇಲೆ ಮತ್ತೆ 700. ಸೊ ಆ ತರ ಮೆಮೊರಿ ಅಲೋಕೇಟ್ ಆದ್ರೆ ಅದನ್ನ ಲೀನಿಯರ್ ಅಂತ ಕರೆಯೋದಿಲ್ಲ. ಅದನ್ನ ಏನಂತ ಕರೀತಾರೆ, ರ್ಯಾಂಡಮ್ ಮೆಮೊರಿ ಅಲೋಕೇಶನ್ ಅಂತ ಕರೀತಾರೆ. ಸೊ ಈಗ 100 ಇದೆ, ನೆಕ್ಸ್ಟ್ 102 ಇರಬಹುದು, 104, 106, 108. ಸೊ ಅದು ಕೂಡ ಲೀನಿಯರ್. ಓಕೆ, ಅಲ್ಲಿ ಡಿಫ್ರೆನ್ಸ್ ಎರಡೆರಡು ಬರ್ತಾ ಇದೆ. 100, 102, 104, 106, 108 ಎರಡು ಡಿಫ್ರೆನ್ಸ್ ಬರ್ತಿದೆ ಅಂತ ಹೇಳಿದ್ರೆ ನಾನ್ ತಗೊಂತಿರೋ ಎಲಿಮೆಂಟ್ಸ್ ಯಾವ ತರ ಇದೆ ಅಂತಂದ್ರೆ ಇಂಟೀಜರ್ ಅಲ್ಲಿ ಇದೆ, ಇಂಟ್ ಅಲ್ಲಿ ಇದೆ. 100, 104, 108, 112. ಓಕೆ, ಸೊ ಆ ತರ ಇತ್ತು ಅಂತ ಹೇಳಿದ್ರೆ ಡಿಫ್ರೆನ್ಸ್ 4 ಬರ್ತಿದೆ. ತಗೊಂಡಿರೋ ಎಲಿಮೆಂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಫ್ಲೋಟ್ ಅಲ್ಲಿ ಇರುತ್ತೆ. ಓಕೆ, ರೈಟ್. ಸೊ ಒಂದು ಸೀಕ್ವೆನ್ಸ್ ಅಲ್ಲಿ ಇರಬೇಕು. ಸೊ ಈಗ 100 ಶುರುವಾಗಿ ಆಮೇಲೆ 500, ಆಮೇಲೆ ಮತ್ತೆ 750, ಆಮೇಲೆ 850. ಸೊ ಆ ತರ ಬಂದ್ರೆ ಅದನ್ನ ಲೀನಿಯರ್ ಅಂತ ಕರೆಯೋದಿಲ್ಲ. ಓಕೆ, ಅದನ್ನ ರ್ಯಾಂಡಮ್ ಅಂತ ಕರಿತಾ ಹೋಗ್ತಾರೆ. ಓಕೆ, ರೈಟಾ. ಸೊ ಈಗ ನೀವು ಮೆಮೊರಿನ 2 ತರ ಅಲೋಕೇಟ್ ಮಾಡಬಹುದು ಅಂತ ಗೊತ್ತಿದೆ. ಯಾವ್ದದು 2 ತರ ಮೆಮೊರಿ ಅಲೋಕೇಶನ್ ಅಂತ ಹೇಳಿದ್ರೆ ಒಂದು ಸ್ಟ್ಯಾಟಿಕ್ ಕಂಪೈಲೇಷನ್ ಟೈಮಲ್ಲಿ ಆಗೋದು, ಇನ್ನೊಂದು ಡೈನಮಿಕ್ ಅಂದ್ರೆ ರನ್ ಟೈಮಲ್ಲಿ ಆಗೋದು. ಸೊ ಈಗ ನೀವು ನೋಡಿರೋ ಇಷ್ಟು ಡೇಟಾ ಸ್ಟ್ರಕ್ಚರ್ ಅಲ್ಲಿ ಅರೇ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯಾವುದಕ್ಕೆ, ಸ್ಟ್ಯಾಟಿಕ್ ಅಲೋಕೇಶನ್. ಓಕೆ, ಬೆಸ್ಟ್ ಎಕ್ಸಾಂಪಲ್ ಫಾರ್ ಡೈನಮಿಕ್ ಅಂದ್ರೆ ರನ್ ಟೈಮ್ ಅಲ್ಲಿ ಯಾವಾಗ ಬೇಕಾದ್ರೂ ಅವಾಗ ಮೆಮೊರಿನ ಕ್ರಿಯೇಟ್ ಮಾಡೋದು. ಯಾವುದು ಡೈನಮಿಕ್ ಗೆ ಎಕ್ಸಾಂಪಲ್ ಲಿಂಕ್ಡ್ ಲಿಸ್ಟ್. ಸ್ಟ್ಯಾಕ್ಸ್ ಅನ್ನ ಮತ್ತೆ ಕ್ಯೂಸ್ ಅನ್ನ ನೀವು ಸ್ಟ್ಯಾಟಿಕ್ ಅಲ್ಲೂ ರೆಪ್ರೆಸೆಂಟ್ ಮಾಡಬಹುದು, ಡೈನಮಿಕ್ ಅಲ್ಲೂ ರೆಪ್ರೆಸೆಂಟ್ ಮಾಡಬಹುದು. ನೋಡಿರ್ಬೋದು, ಮೆಮೊರಿನ ನಾವು ಹೇಳ್ಬೇಕಾದ್ರೆ ಸ್ಟ್ಯಾಕ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ using static method using array, dynamic method using linked list. ಸೊ ಇದೆರಡು ಡೇಟಾ ಸ್ಟ್ರಕ್ಚರ್ ಅನ್ನ ನಾವು ಸ್ಟ್ಯಾಟಿಕ್, ಡೈನಮಿಕ್ ಎರಡರಲ್ಲೂ ಮಾಡಬಹುದು. ಆದ್ರೆ ಅರೇ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಟಿಕ್, ಲಿಂಕ್ಡ್ ಲಿಸ್ಟ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅ ಡೈನಮಿಕ್ ಅಲೋಕೇಶನ್. ಅರ್ಥ ಆಯ್ತಾ, ಲೀನಿಯರ್ ಅಂದ್ರೆ ಹೇಗೆ ಅಂತ, ರೈಟಾ. ಸೊ ಲಿಂಕ್ಡ್ ಲಿಸ್ಟ್ ಅಲ್ಲಿ ಮೆಮೊರಿ ಲೀನಿಯರ್ ಆಗೂ ಅರೇಂಜ್ ಆಗಿರಬಹುದು, ರ್ಯಾಂಡಮ್ ಆಗಿ ಎಲ್ಲಿ ಬೇಕಾದ್ರೂ ಅಲ್ಲಿ ಅರೇಂಜ್ ಆಗಿರಬಹುದು. ಅರ್ಥ ಆಗ್ತದೆ ಹೇಳ್ತಾ ಇರೋದು. ಸೊ ಲಿಂಕ್ಡ್ ಲಿಸ್ಟ್ ಅಲ್ಲಿ ಒಂದ್ರ ಪಕ್ಕ ಒಂದಾದ್ರೂ ಮೆಮೊರಿ ಅಲೋಕೇಟ್ ಆಗಿರ್ಬೋದು, ಅಂದ್ರೆ ಈ ತರ ಸೀಕ್ವೆನ್ಸ್ ಲೊಕೇಶನ್ ಅಲ್ಲಾದ್ರೂ ಇರಬಹುದು, ಅಥವಾ ಎಲ್ಲಿ ಬೇಕಾದ್ರೂ ಅಲ್ಲಿ ಮೆಮೊರಿ ಅಲೋಕೇಟ್ ಆಗಿರ್ಬೋದು. ಈಗ ಒಂದ್ ಎಲಿಮೆಂಟ್ ಗೆ 100 ಅಂತ ಕೊಟ್ರೆ ಇನ್ನೊಂದು ಎಲಿಮೆಂಟ್ ಗೆ 500, ಇನ್ನೊಂದು ಎಲಿಮೆಂಟ್ ಲೊಕೇಶನ್ 350, ಇನ್ನೊಂದು ಎಲಿಮೆಂಟ್ 1000 ಅಂತ ಬೇಕಾದ್ರೂ ಇರಬಹುದು. ಓಕೆ, ಸೊ ಅದು ನಿಮ್ಮ ಲಿಂಕ್ಡ್ ಲಿಸ್ಟ್. ಸೊ ಫಾರ್ ಅ ಲಿಂಕ್ಡ್ ಲಿಸ್ಟ್ ದ ಮೆಮೊರಿ ಕ್ಯಾನ್ ಬಿ ಆರ್ಗನೈಸ್ಡ್, ಅರೇಂಜ್ಡ್ ಐದರ್ ಇನ್ ಲೀನಿಯರ್ ಲೊಕೇಶನ್ ಆರ್ ಇನ್ ಅ ರ್ಯಾಂಡಮ್. ನಾವು ರ್ಯಾಂಡಮ್ ಆಗು ಅರೇಂಜ್ ಮಾಡಬಹುದು ಅಂತ ಒಂದು ಪಾಯಿಂಟ್ ಹೇಳಿದ್ವಿ. ಆದ್ರೆ ಬಟ್ ಅದ್ರ ಲಿಂಕ್ಡ್ ಲಿಸ್ಟ್ ಯಾವುದಕ್ಕೆ ಬಂದಿದೆ ಅಂತ ಹೇಳ್ತಾ ಇದೀವಿ, ಟೈಪ್ಸ್ ಲೀನಿಯರ್ ಅಂತ ಹೇಳ್ತಿದೀವಿ. ಲೀನಿಯರ್ ಅಂತ ಹೇಳಿದ್ರೆ ಏನು, ಎಲಿಮೆಂಟ್ಸ್ ಒಂದ್ರ ಪಕ್ಕ ಒಂದೇ ಇರಬಹುದು. ಆದ್ರೆ ಇಲ್ಲಿ ಲೀನಿಯರ್ ಆಗು ಮಾಡಬಹುದು, ರ್ಯಾಂಡಮ್ ಆಗು ಅರೇಂಜ್ ಮಾಡಬಹುದು ಅಂತ ಹೇಳ್ತಿದೀವಿ. ಬಟ್ ಹೆಂಗೆ ಆಗುತ್ತೆ ಕಾನ್ಸೆಪ್ಟ್ ಅದು? ಎಸ್, ಸೊ ಈಗ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಈಗ ನಾನಿಲ್ಲಿ ಡೇಟಾ ತಗೊಂಡಿದ್ದೀನಿ, ಆ ಡೇಟಾದು ಲೊಕೇಶನ್ ಅನ್ನ ಬರ್ದಿದ್ದೀನಿ. ಸೊ ಡೇಟಾ ಯಾವುದು, ABCD ಆಸ್ ವೆಲ್ ಆಸ್ ಇ. ನಾನು ಈಗ ಡೇಟಾ ಇಲ್ಲಿ ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು, ನನ್ನ ಲೊಕೇಶನ್ ಅನ್ನ ನಾನು ಲೀನಿಯರ್ ಆಗಿ ತಗೊಂಡಿಲ್ಲ. 1000 ಬಂತು, 1000 ಆದ್ಮೇಲೆ 2000, 2000 ಆದ್ಮೇಲೆ 1400 ಬಂತು, ಆಮೇಲೆ 5500, ಆಮೇಲೆ 1600 ಅಂತ ಬಂತು. ಅಂದ್ರೇನು, ನಿಮ್ಮ ಲಿಂಕ್ಡ್ ಲಿಸ್ಟ್ ಅಲ್ಲಿ ಎಲಿಮೆಂಟ್ ಇಂದು ಲೊಕೇಶನ್ ಲೀನಿಯರ್ ಆಗಿ ಇಲ್ಲ. ಅಂದ್ರೆ ಯಾವ ತರ ಇದೆ, ನಾನ್ ಲೀನಿಯರ್ ಆಗಿ. ಎಲಿಮೆಂಟಿಗೆ ರಿಲೇಶನ್ಶಿಪ್ ಇದೆ, ಬಟ್ ಲೀನಿಯರ್ ರಿಲೇಶನ್ಶಿಪ್ ಇಲ್ಲ.
ಬಟ್ ಆದರೂ ಇದನ್ನ ನಾವು ಹೆಂಗೆ ಲೀನಿಯರ್ ಒಂದ್ರ ಪಕ್ಕ ಒಂದೇ ಎಲಿಮೆಂಟ್ ಅನ್ನ ಅರೇಂಜ್ ಮಾಡಬಹುದು ಅಂತ ಹೇಳ್ತೀವಿ ನೋಡಿ. ಸೊ ಪ್ರತಿಯೊಂದು ಡೇಟಾಗೂ ಜೊತೆ ಲಿಂಕ್ ಅಂತ ಇರುತ್ತೆ. ಓಕೆ, ಸೊ ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಎ ಆದ್ಮೇಲೆ ನನಗೆ ಬಿನೇ ಇದ್ರ ಮಧ್ಯದಲ್ಲಿ ಎಷ್ಟೊಂದು ಮೆಮೊರಿ ಲೊಕೇಶನ್ ಇರ್ಬೋದು. 1000 ಇದೆ, 1002 ಇರ್ಬೋದು, 1005 ಇರ್ಬೋದು, 1006 ಇರಬಹುದು, ರೈಟ್. ಎ ಆದ್ಮೇಲೆ ನನಗೆ ಬಿನೇ ಬರಬೇಕು. ಹೆಂಗ್ ಗೊತ್ತಾಗತ್ತೆ? ಎ ಡೇಟಾದು ಲಿಂಕ್ ಅಲ್ಲಿ ಲಿಂಕ್ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇಟಾದು ಅಡ್ರೆಸ್ ಅನ್ನ ಸ್ಟೋರ್ ಮಾಡೋದು. ನೋಡ್ತಾ ಹೋಗಿ ಗೊತ್ತಾಗತ್ತೆ. ಎ ಆದ್ಮೇಲೆ ನಿಮಗೆ ಬಿ ಬರಬೇಕು. ಬಿದು ಅಡ್ರೆಸ್ ಏನಿದೆ 2000 ಅನ್ನೋ ಅಡ್ರೆಸ್ ಅನ್ನ ಎ ಲಿಂಕ್ ಅಲ್ಲಿ ಹಾಕಿದೀನಿ. ಸೊ ಈಗ ಏನಾಗುತ್ತೆ, ಎ ಆದ್ಮೇಲೆ 1000 ಆದ್ಮೇಲೆ ಎಷ್ಟೇ ಅಡ್ರೆಸ್ ಇದ್ರು, ರೈಟ್, ಎ ಆದ್ಮೇಲೆ ಲಿಂಕ್ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ 2000 ಲಿಂಕಿಗೆ ಬರುತ್ತೆ. ಬಿ ಆದ್ಮೇಲೆ ನನಗೆ ಸಿ ಬೇಕು. ಸಿದು ಅಡ್ರೆಸ್ ಏನಿದೆ 1400 ಇದೆ. ಸಿದು ಅಡ್ರೆಸ್ ಅನ್ನ ಬಿದು ಲಿಂಕಿಗೆ ಹಾಕಿದೀನಿ. ಸೊ ಈಗ ಬಿ ಆದ್ಮೇಲೆ ಎಷ್ಟೇ ಲೊಕೇಶನ್ಸ್ ಇದ್ರು, ಬಿ ಆದ್ಮೇಲೆ ಎಲ್ಲಿಗೆ ಹೋಗುತ್ತೆ ಲಿಂಕ್ ಅಂತ ಹೇಳಿದ್ರೆ 1400 ಹೋಗುತ್ತೆ. ಸಿ ಆದ್ಮೇಲೆ ಡಿದು ಅಡ್ರೆಸ್ ಏನು 5500, ಅದನ್ನ ನಾನು ಸಿದು ಲಿಂಕ್ ಅಲ್ಲಿ ಹಾಕಿದೀನಿ, ರೈಟ್. ಇಲ್ಲಿಂದ ಇಲ್ಲಿಗೆ ಲಿಂಕ್ ಆಯ್ತು. ನೆಕ್ಸ್ಟ್ ಡಿ ಆದ್ಮೇಲೆ ಇ ಬರಬೇಕು. ಇದು 1600, ಇದನ್ನ ಡಿದು ಲಿಂಕ್ ಅಲ್ಲಿ ಹಾಕಿದೀನಿ, ಇಲ್ಲಿಂದ ಇಲ್ಲಿಗೆ ಲಿಂಕ್ ಆಗುತ್ತೆ. ನಾನಿಲ್ಲಿ ನಲ್ ಅಂತ ಬರ್ದಿದ್ದೀನಿ. ನಲ್ ಅಂತ ಹೇಳಿದ್ರೆ 0 ಅಲ್ಲ. ಅದು ನಲ್ ಅಂತ ಯಾಕೆ ಬರ್ದಿದ್ದೀನಿ ಅಂತ ಹೇಳಿದ್ರೆ, ನನ್ನ ಲಿಂಕ್ಡ್ ಲಿಸ್ಟ್ ಅಲ್ಲಿ ಈನೇ ಲಾಸ್ಟ್ ಡೇಟಾ ಅಂತ ಹೇಳಿದ್ಮೇಲೆ ಆ ಡೇಟಾದು ಲಿಂಕ್ ಅಲ್ಲಿ ಏನನ್ನ ನಾನು ಅಸೈನ್ ಮಾಡಿದೀನಿ, ನಲ್ ಅನ್ನ ಅಸೈನ್ ಮಾಡಿದೀನಿ. ಈಗ ಒಂದು ನಿಮಗೆ ಕ್ಲಿಯರ್ ಆಗ್ತಾ ಇದೆ, ರೈಟ್. ಸೊ ಈಗ ಲಿಂಕ್ಡ್ ಲಿಸ್ಟ್ ಅಲ್ಲಿ ಡೇಟಾ ಜೊತೆಗೆ ಏನಿರುತ್ತೆ, ಲಿಂಕು ಇರುತ್ತೆ. ಆ ಲಿಂಕ್ ಯಾವ್ದ್ರದ್ದಾಗಿರುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಎಲಿಮೆಂಟ್ ಇಂದು ಲಿಂಕ್ ಆಗಿರುತ್ತೆ, ಅಂದ್ರೆ ಅಡ್ರೆಸ್ ಇರುತ್ತೆ. ಲಿಂಕ್ಡ್ ಲಿಸ್ಟ್ ಅಲ್ಲಿ ಲಾಸ್ಟ್ ಎಲಿಮೆಂಟ್ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಲಾಸ್ಟ್ ಎಲಿಮೆಂಟ್ ಲಿಂಕ್ ಅಲ್ಲಿ ಏನ್ ಹಾಕಿರ್ತೀವಿ ನಾವು, ನಲ್ ಅಂತ ಹಾಕಿರ್ತೀವಿ. ಸೊ ನಾನು ಇವಾಗ ಇದನ್ನ ಏನ್ ಬರ್ದಿದ್ದೀನಿ ಅದನ್ನ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡಿದೀನಿ, ನೋಡಿ ನಿಮ್ಗೆ ಅರ್ಥ ಆಗತ್ತೆ. ನೋಡ್ತಾ ಹೋಗ್ಬೋದು. ಎ ಬಿ ಸಿ ಡಿ ಇ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ ನೋಡಿ. ಲಿಂಕ್ಡ್ ಲಿಸ್ಟ್ ಅಲ್ಲಿ ಸೊ ಯೂಶಲಿ ನೀವ್ ಏನ್ ಮಾಡ್ತಿದ್ದೀರಾ, ಅರೇಸ್ ಅಲ್ಲಿ, ಸ್ಟ್ಯಾಕ್ಸ್ ಅಲ್ಲಿ, ಕ್ಯೂಸ್ ಅಲ್ಲಿ ಏನ್ ಮಾಡ್ತೀರಾ, ಈ ತರ ಲೊಕೇಶನ್ ಬರ್ಕೊಂತೀರಾ. ಲೊಕೇಶನ್ ಅಲ್ಲಿ ಎ ಬಿ ಸಿ ಡಿ ಅಂತ ತೋರಿಸ್ತೀರಾ. ಇದ್ರದ್ದು ಒರಿಜಿನಲ್ ಅಡ್ರೆಸ್ ಏನಿರುತ್ತೆ, A0 A1 ಅಂತ ಬರೆಯೋದು ನಮ್ ರೆಫರೆನ್ಸಿಗೆ. ಇದ್ರದ್ದು ಮೆಮೋರಿಯಲ್ ಅಲೋಕೇಟ್ ಆಗಿರುತ್ತಲ್ಲ 1000 1500 1600, ಅದು ನಮಗೆ ನಾವು ರೆಪ್ರೆಸೆಂಟ್ ಮಾಡಕ್ ಹೋಗಲ್ಲ. ಬಟ್ ಲಿಂಕ್ಡ್ ಲಿಸ್ಟ್ ಅಲ್ಲಿ ಒಂದು ಡೇಟಾ, ಇದನ್ನ ಏನಂತ ಕರೀತಾರೆ, ಡೇಟಾ, ಎಲಿಮೆಂಟ್, ಐಟಮ್ ಅಂತ ಕರೆಯೋದಿಲ್ಲ. ಲಿಂಕ್ಡ್ ಲಿಸ್ಟ್ ಅಲ್ಲಿ ಏನಂತ ಕರೀತಾರೆ, ನೋಡ್ ಅಂತ ಕರೀತಾರೆ. ಡೇಟಾನೇ, ಎಲಿಮೆಂಟ್ ಅನ್ನೇ, ಐಟಮ್ ಅನ್ನೇ ಏನಂತ ಕರೀತಾರೆ, ನೋಡ್ ಅಂತ ಕರೀತಾರೆ. ಆ ಪ್ರತಿಯೊಂದು ನೋಡಲ್ಲೂ 2 ಫೀಲ್ಡ್ ಇರುತ್ತೆ, ಅಥವಾ 2 ಪಾರ್ಟ್ಸ್ ಅಂತ ಹೇಳ್ಬೋದು. ಯಾವ್ದದು 2 ಪಾರ್ಟ್ಸ್ ಅಂತ ಹೇಳಿದ್ರೆ, ಒಂದು ಡೇಟಾ ಫೀಲ್ಡ್ ಅಂತ ಹೇಳ್ತಾರೆ, ಇನ್ನೊಂದು ಲಿಂಕ್ ಫೀಲ್ಡ್ ಅಂತ ಹೇಳ್ತಾರೆ. ಸೊ ಯೂಸರ್ ಏನ್ ಕೊಡ್ತಾರೆ, ಡೇಟಾ ಎ ಬಿ ಸಿ ಡಿ ಇರಬಹುದು, 10 20 30 40 ಇರಬಹುದು, 100 200 300 ಇರಬಹುದು. ಯೂಸರ್ ಕೊಡೋ ಡೇಟಾನ ಆಕ್ಚುಯಲ್ ಡೇಟಾ ಎಲ್ಲಿರುತ್ತೆ, ಡೇಟಾ ಫೀಲ್ಡ್, ನೋಡಿನ ಡೇಟಾ ಫೀಲ್ಡ್ ಅಲ್ಲಿ ಇರುತ್ತೆ. ನಾನು ಆಗ್ಲೇ ಹೇಳದ್ನಲ್ಲ, ಈಗ ನಿಮ್ದ್ರಲ್ಲಿ ಇನ್ನೊಂದು ಡೇಟಾ ಇದೆ ಅಂತ ಅನ್ಕೊಳ್ಳೋಣ. ಈ ನೋಡಿಂದು ಅಡ್ರೆಸ್ ಇರುತ್ತಲ್ವಾ, ಆ ಅಡ್ರೆಸ್ ಈ ನೋಡಿಂದು ಅಂದ್ರೆ ಫಸ್ಟ್ ನೋಡಿಂದು ಲಿಂಕ್ ಅಲ್ಲಿ ಸ್ಟೋರ್ ಆಗಿರತ್ತೆ. ಸೊ ಅಂದ್ರೆ ಈಗ ಆಕ್ಚುಯಲ್ ಡೇಟಾ ಫೀಲ್ಡ್ ಅಲ್ಲಿ ಇದ್ರೆ, ಅಡ್ರೆಸ್ ಯಾವ್ದ್ರಲ್ಲಿ ಇರುತ್ತೆ ಅಂತಂದ್ರೆ ಲಿಂಕ್ ಫೀಲ್ಡ್ ಅಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಸೊ ಲಿಂಕ್ಡ್ ಲಿಸ್ಟ್ ಅಲ್ಲಿ ಎಲಿಮೆಂಟ್ಸ್ ಅಂತ ಕರೆಯೋದಿಲ್ಲ, ಎಲಿಮೆಂಟ್ಸ್ ಬದಲು ಏನಂತ ಕರೀತಾರೆ, ನೋಡ್ ಅಂತ ಕರೀತಾರೆ. ನೋಡ್ ಅಲ್ಲಿ 2 ಫೀಲ್ಡ್ಸ್ ಇರುತ್ತೆ, ಒಂದು ಡೇಟಾ ಫೀಲ್ಡ್, ಇನ್ನೊಂದು ಲಿಂಕ್ ಫೀಲ್ಡ್ ಅಥವಾ ಪಾರ್ಟ್ಸ್ ಅಂತಾನು ಹೇಳ್ಬೋದು. ಡೇಟಾ ಫೀಲ್ಡ್ ಏನ್ ಸ್ಟೋರ್ ಮಾಡುತ್ತೆ ಅಂದ್ರೆ ಆಕ್ಚುಯಲ್ ಯೂಸರ್ ಡೇಟಾನ ಸ್ಟೋರ್ ಮಾಡುತ್ತೆ. ಲಿಂಕ್ ಫೀಲ್ಡ್ ಏನ್ ಸ್ಟೋರ್ ಮಾಡುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇಟಾದು, ನೆಕ್ಸ್ಟ್ ನೋಡಿಂದು ಅಡ್ರೆಸ್ ನ, ಯಾವ್ಯಾವ್ದೋ ನೋಡಿಂದಲ್ಲ ಅಡ್ರೆಸ್ ಸ್ಟೋರ್ ಮಾಡ್ತಾ ಇರೋದು, ಇಮಿಡಿಯೇಟ್ ನೆಕ್ಸ್ಟ್ ನೋಡಿಂದ ಅಡ್ರೆಸ್ ಅನ್ನ ಸ್ಟೋರ್ ಮಾಡ್ತಾ ಇದೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಗೊತ್ತಾಗತ್ತೆ. ನಾನು ಡೇಟಾ ಬರ್ಕೊಂಡಿದ್ದೆ ABCD ಅಂತ, ಅದ್ರದ್ದು ಅಡ್ರೆಸ್ ಏನಿದೆ ಅದನ್ನ ಬರೀತಿದ್ದೀನಿ ನೋಡಿ. ಇಲ್ಲಿ ಇದನ್ನ ನೋಡ್ಸ್ ಅಂತ ಕರೀತಾರೆ. ಪ್ರತಿ ನೋಡಲ್ಲೂ 2 ಫೀಲ್ಡ್ ಇರುತ್ತೆ, ಒಂದು ಡೇಟಾ, ಇನ್ನೊಂದು ಲಿಂಕ್. ಡೇಟಾ ಲಿಂಕ್ ಫೀಲ್ಡ್, ಡೇಟಾ ಲಿಂಕ್ ಫೀಲ್ಡ್. ಏದು ಅಡ್ರೆಸ್ ಏನಿದೆ 1000, ಇದು ಹೆಂಗ್ ಬಂತು, ಇದು ನನ್ನ ಅಸಂಪ್ಷನ್ ಅಷ್ಟೇ, ಇದು ಇಲ್ಲಿ ಬರ್ದಿರೋದಲ್ಲ ಆ ತರ.
ಬಿ ಏನಿದೆ 2000, ಸಿ 1400, ಇಲ್ಲೂ ನೋಡಿ 1400. ನಾನು ಇದನ್ನೇ ಈ ತರ ಬರ್ದಿರೋದು. ಡಿ 5500, ಇ ಏನಿದೆ 1600. ಈಗ ಎ ಆದ್ಮೇಲೆ ಬಿ ಹೆಂಗ್ ಬರಬೇಕು? ನಾನು ಇಲ್ಲಾಗ್ಲೇ ಹೇಳ್ದಂಗೆ ಏದು ಲಿಂಕ್ ಅಲ್ಲಿ ಬಿದು ಅಡ್ರೆಸ್ ಅನ್ನ ಸ್ಟೋರ್ ಮಾಡಿರೋದು. ಅಂದ್ರೆ ಈಗ ಈ ಫಸ್ಟ್ ಡೇಟಾ ಲಿಂಕ್ ಫೀಲ್ಡ್ ಅಲ್ಲಿ ನೆಕ್ಸ್ಟ್ ಡೇಟಾದು ಅಡ್ರೆಸ್ ಅನ್ನ ಸ್ಟೋರ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಏನಂತ ಸ್ಟೋರ್ ಮಾಡಿದ್ರೆ 2000. ಎ ಆದ್ಮೇಲೆ ಈ ಅಡ್ರೆಸ್ಸಿಗೆ ಲಿಂಕು ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ, ಸೆಟಪ್ ಆಗ್ತಾ ಹೋಗುತ್ತೆ. ಈಗ ಹಾಗೆ ಇದರಿಂದ ಇದಕ್ಕೆ ಬರಬೇಕು ಅಂದ್ರೆ ಇದ್ರದ್ದು ಅಡ್ರೆಸ್ ಪ್ರೀವಿಯಸ್ ನೋಡ್ ಇಂದು ಲಿಂಕ್ ಫೀಲ್ಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇಲ್ಲೇನ್ ಬರುತ್ತೆ ಗೆಸ್ ಮಾಡಬಹುದು, 5500. ಇಲ್ಲೇನ್ ಬರುತ್ತೆ 1600. ಈಗ ಸಪೋಸ್ ಇಲ್ಲೇನಾದ್ರೂ ಇನ್ನೊಂದು ನೋಡಿದ್ರೆ ಇದ್ರ ಅಡ್ರೆಸ್ ಇಲ್ಲಿ ಸ್ಟೋರ್ ಆಗುತ್ತೆ. ಈಗ ನಾನು ಇದೇ ಲಾಸ್ಟ್ ಅಂತ ಹೇಳಿದ್ರೆ ಲಾಸ್ಟ್ ನೋಡಿಂದು ಲಿಂಕ್ ಫೀಲ್ಡ್ ಅಲ್ಲಿ, ಇದು ಡೇಟಾ ಫೀಲ್ಡ್, ಇದು ಲಿಂಕ್ ಫೀಲ್ಡ್ ಅಲ್ಲಿ ಏನನ್ನ ಅಸೈನ್ ಮಾಡಿದೀವಿ ಅಂತ ಹೇಳಿದೀವಿ, ನಲ್ ಅಂತ. ಸೊ ಈ ತರ ಬಾರ್ ಹಾಕಿದ್ರೆ ಅದು ಸಿಂಬಲ್ ಏನಂತ ಕರೀತಾರೆ, ನಲ್ ಅಂತ ಕರೀತಾರೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ರೈಟ್. ನೋಡಿ, ಮೆಮೊರಿ ಯಾವುದೇ ರ್ಯಾಂಡಮ್ ಆಗಿ ಅಲೋಕೇಟ್ ಆಗಿದ್ರು ಓಕೆ, ಸೊ ಲೀನಿಯರ್ ಆಗಿ ಏನಾಗಿರುತ್ತೆ, ಎಸ್ಟಾಬ್ಲಿಷ್ ಆಗಿರುತ್ತೆ. ಸೊ ಯಾವ್ದ್ರ ಮುಖಾಂತರ ಇದು ಲೀನಿಯರ್ ಆಗಿ ಎಸ್ಟಾಬ್ಲಿಷ್ ಆಗಿರೋದು ಅಂತ ಹೇಳಿದ್ರೆ ಅಡ್ರೆಸ್ ಮುಖಾಂತರ, ಅಂದ್ರೆ ಲಿಂಕ್ ಮುಖಾಂತರ. ಅರ್ಥ ಆಗ್ತದೆ ಹೇಳ್ತಿರೋದು? ಸೊ ಈ ಅಡ್ರೆಸ್ ಅನ್ನ, ಲಿಂಕ್ ಅನ್ನ ಏನ್ ಸ್ಟೋರ್ ಮಾಡ್ತೀವಿ ಆ ಕಾನ್ಸೆಪ್ಟ್ ಅನ್ನ ಏನಂತ ಕರಿತೀವಿ, ಪಾಯಿಂಟರ್ಸ್ ಅಂತ ಕರಿತೀವಿ. ಅಪ್ಕಮಿಂಗ್ ಚಾಪ್ಟರ್ ಅಲ್ಲಿ ನೀವು ನೋಡ್ತಾ ಹೋಗ್ತೀರಾ ಪಾಯಿಂಟರ್ಸ್ ಅಂತಂದ್ರೆ ಏನಂತ. ಸೊ ಇವಾಗ ಗೊತ್ತಾಯ್ತು, ಪಾಯಿಂಟರ್, ಅಡ್ರೆಸ್, ಲಿಂಕ್ ಅಲ್ಲಿ ಏನ್ ಸ್ಟೋರ್ ಆಗಿರುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ನೋಡಿಂದು ನೆಕ್ಸ್ಟ್ ಡೇಟಾದು ಅಡ್ರೆಸ್ ಸ್ಟೋರ್ ಆಗಿರುತ್ತೆ. ಈ ಪಾಯಿಂಟರ್ ಬೇಸಿಸ್ ಮೇಲೆ, ಲಿಂಕ್ ಅಥವಾ ಅಡ್ರೆಸ್ ಬೇಸಿಸ್ ಮೇಲೆ ಲಿಂಕ್ಡ್ ಲಿಸ್ಟ್ ಅಲ್ಲಿ ಎಲಿಮೆಂಟ್ಸ್ ಯಾವ ಫ್ಯಾಷನ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇದೀವಿ, ಲೀನಿಯರ್ ಫ್ಯಾಷನ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇದೀವಿ. ಇಷ್ಟು ಕ್ಲಿಯರ್ ಆಯ್ತಾ ಕಾನ್ಸೆಪ್ಟ್?